ಬರ ಪರಿಹಾರವಾಗಿ 10,000 ಕೋಟಿ ಬಿಡುಗಡೆಗೆ ಆಗ್ರಹ. ತುಮಕೂರಿನಲ್ಲಿ ಶಾಸಕ ಬಿ ಸುರೇಶ್ ಗೌಡ ಸರ್ಕಾರಕ್ಕೆ ಒತ್ತಾಯ. ಕೇಂದ್ರದ ಮೇಲೆ ಆರೋಪ ಸರಿಯಲ್ಲ, ರಾಜ್ಯದ ವಿರುದ್ಧ ಕೆಂಡಾಮಂಡಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇರುವಂತಹ ಬೆನ್ನಲ್ಲೇ ಬರ ಪರಿಹಾರ ವಿಚಾರವಾಗಿ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೂಡಲೇ 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನಂತರ ಕೇಂದ್ರದ ಬಳಿ ನೆರವು ಕೇಳುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಮೊದಲು ತನ್ನ ಪಾಲಿನ 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ರು. 1 ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಎಂದು ಟೀಕಿಸಿದರು. ಕರ್ನಾಟಕದ 31 ಜಿಲ್ಲೆಗಳಲ್ಲಿ 244 ತಾಲೂಕುಗಳಲ್ಲಿ 141 ತಾಲೂಕು ಇವತ್ತು ತೀವ್ರವಾದ ಬರವನ್ನು ಎದುರಿಸ್ತಾ ಇದೆ. 24 ಜಿಲ್ಲೆಗಳು ಕೂಡ ಬರ ಪೀಡಿತವಾಗಿದೆ ಅಂತೇಳಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. 31 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳು ಬರ ಪೀಡಿತವಾಗಿವೆ. 24 ಜಿಲ್ಲೆಗಳಲ್ಲಿ ಇವಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಬರಗಾಲ ಅಂತೇಳಿ. ಇವತ್ತು 42% ಮಳೆ ಕೊರತೆ ಇದೆ ಅಂತೇಳಿ ಸರ್ಕಾರನೂ ಹೇಳಿದೆ, ಹವಾಮಾನ ಇಲಾಖೆಯೂ ಕೂಡ ವರದಿ ಕೊಟ್ಟಿದೆ. ಮುಂದಿನ ಫೋರ್ಕಾಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಇವೆರಡು ತಿಂಗಳು ಕೂಡ ಮಳೆ ಬರಲ್ಲ, 90% ಮಳೆ ಕೊರತೆ ಇದೆ ಅಂತೇಳಿ ರಾಷ್ಟ್ರೀಯ ಹವಾಮಾನ ಇಲಾಖೆ ಕೂಡ 2 ದಿವಸದಿಂದ ಪತ್ರಿಕೆಯಲ್ಲೂ ಕೂಡ ವರದಿಯನ್ನು ಮಾಡಿದರು. ಇಂಥ ಒಂದು ಭೀಕರ ಬರದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾದ ಸ್ಥಿತಿಯನ್ನು ನೋಡಿ ಇವತ್ತು ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಅದಕ್ಕೆ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಯಾರು ಮಾತಾಡಬೇಡಿ ದಯವಿಟ್ಟು. ಕೂಡಲೇ ರಾಜ್ಯ ಸರ್ಕಾರ 10,000 ಕೋಟಿ ಹಣವನ್ನು ಬರ ಪೀಡಿತ ತಾಲೂಕುಗಳಿಗೆ ಘೋಷಣೆ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಏಕೆಂದರೆ ರೈತ ಅನ್ನದಾತ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ರು ಅನ್ನದಾತ ಸಂಕಷ್ಟದಲ್ಲಿದ್ದಾಗ ಈ ದೇಶಕ್ಕೆ ಅನ್ನ ಕೊಡುವಂಥವನು ರೈತ. ಈ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೇವೆ. ಅಂಥ ಒಬ್ಬ ರೈತನ ಸಂಕಷ್ಟದಲ್ಲಿ ಯಾವುದೇ ಭಾಗ್ಯಗಳಿರ್ಬೋದು, ಇವತ್ತು ಆ ಭಾಗ್ಯಗಳಿಗಿಂತ ಹೆಚ್ಚಾಗಿ ರೈತನ ಸಂಕಷ್ಟದಲ್ಲಿರುವಂಥ ರೈತನಿಗೆ ಕೂಡಲೇ ಸರ್ಕಾರ ಅವನ ಮನೆ ಬಾಗಿಲಿಗೆ ಹೋಗಿ ತೀವ್ರವಾದ ಬರಗಾಲದ ಪರಿಸ್ಥಿತಿಯಲ್ಲಿ ಜಾನುವಾರುಗಳಿಗೆ, ಇವತ್ತು ಜಾನುವಾರುಗಳ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯ ಎಲ್ಲಾದರೂ ಊಟ ಹುಡ್ಕೊಂಡು ತಿಂದ್ಬಿಡ್ಬೋದು, ಆದರೆ ದನಕರುಗಳು ಮತ್ತು ಜಾನುವಾರುಗಳು ತುಂಬ ಸಮಸ್ಯೆಗಳನ್ನು ಎದುರಿಸ್ತವೆ. ಅದಕ್ಕೆ ಕೂಡಲೇ ಒಂದು ಹೆಲ್ತ್ ಫೋಡರ್ ಇದನ್ನು ಕೊಡೋದಕ್ಕೆ ಏನು ಹುಲ್ಲು ಮತ್ತು ಜೋಳ ಮೇಕೆ ಮೇವು ಬ್ಯಾಂಕನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹ ಮಾಡ್ತೀನಿ. ಮೇವಿನ ಕೊರತೆ ಇವತ್ತು ತುಂಬ ಸಮಸ್ಯೆಯನ್ನು ಇವತ್ತು ಸರ್ಕಾರ ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಪರಿಸ್ಥಿತಿ ಏನಪ್ಪ ಇದೆ ಅಂತ ಹೇಳಿದ್ರೆ ಕಂದಾಯ ಸಚಿವರು ಮಾತ್ರ ಇದ್ದಾರೆ. ಇವತ್ತು ಕೃಷಿ ಸಚಿವರಿಲ್ಲ, ತೋಟಗಾರಿಕೆಯವರಿಲ್ಲ, ಜಲಸಂಪನ್ಮೂಲ ಸಣ್ಣ ನೀರಾವರಿ ಖಾತೆ ಇಲ್ಲ. ಒಂದು ಜಲಸಂಪನ್ಮೂಲ ಕೃಷಿ ಖಾತೆ, 2 ಬಹಳ ಮುಖ್ಯವಾದ ಬರಗಾಲದ ಪರಿಸ್ಥಿತಿಯಲ್ಲಿ ತೋಟಗಾರಿಕೆ, ಕೃಷಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಮತ್ತು ಕಂದಾಯ ಇಲಾಖೆ ಈ 4 ಕೂಡ ಜಂಟಿಯಾಗಿ ಬರ ಪರಿಹಾರ ಕೊಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಇವತ್ತು ಟೀಮ್ ಕಳಿಸ್ಬೇಕಾಯಿತು. ಈಗಾಗಲೇ ಆಗಸ್ಟ್ ತಿಂಗಳು ಇಷ್ಟೊತ್ತಿಗೆಲ್ಲ ನಮ್ಮ ಬಿತ್ತನೆ ಮುಗಿದೋಗಿರೋದು, ರಾಗಿ ಬಿತ್ತನೆ ಇರ್ಬೋದು, ಜೋಳ ಇರ್ಬೋದು, ಮಿಸ್ಕಿನ್ ಜೋಳ ಇರ್ಬೋದು, ಎಲ್ಲವೂ ಇಷ್ಟೊತ್ತಿಗೆ ಬಿತ್ತನೆ ಮುಗಿದೋಗ್ಬಿಡೋದು. ಆದರೆ ಇಷ್ಟು ಆಗಸ್ಟು 2ನೇ ತಾರೀಕು 3ನೇ ತಾರೀಕು ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಬರ ಅಧ್ಯಯನ ಸಮಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ಘೋಷಣೆ ಮಾಡಿಲ್ಲ. ಬರೀ ಕಂದಾಯ ಸಚಿವರೊಬ್ಬರು ಬಿಟ್ಟರೆ ಇನ್ಯಾವ ಸಚಿವರು ಕೂಡ ಇವತ್ತು ಈ ಖಾತೆ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ಸಚಿವರಿಲ್ಲ. ಅದರಿಂದ ನಮ್ಮ DCM ಅವರು ಏನು ಹೇಳ್ತಿದ್ದಾರೆ, ಕಂದಾಯ ಸಚಿವರು ಅಂತ ಹೇಳಿದ್ರೆ ನಾವು ಕೇಂದ್ರಕ್ಕೆ ಕಾಗದ ಬರಿತೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸುವಂಥ ಕುತಂತ್ರ ಇದು. ನಾನು ಇವತ್ತು ಯಾವುದೇ ಬರಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾತಾಡಬೇಡಿ ಅಂತೇಳಿ ಸರ್, ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಸಮಿತಿ ಮಾಡಿ ಅಲ್ಲಿ ಬರ ಅಧ್ಯಯನ ಮಾಡಿ ಯಾವ ತಾಲೂಕಲ್ಲಿ
ನಿಜವಾಗಿ ಮಳೆ ಕೊರತೆಯಾಗಿ ರೈತ ಸಂಕಷ್ಟದಲ್ಲಿದ್ದಾನೆ, ಯಾವ ತಾಲೂಕಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಇವೆಲ್ಲವನ್ನು ವರದಿ ತಗೊಂಡು ಹಣ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದ್ರೆ ಅವರೊಂದು ಟೀಮ್ ಬರ್ತಾರೆ ಅಧ್ಯಯನ ಮಾಡಿ. ನಾವು ಕೇಂದ್ರ ಸರ್ಕಾರದ ಟೀಮ್ ಬಂದಾಗ ರಾಜ್ಯ ಸರ್ಕಾರ ಮಿನಿಮಮ್ ಒಂದು 5,000 ಕೋಟಿ ಖರ್ಚು ಮಾಡಿದ್ರೆ ಕೇಂದ್ರ ಸರ್ಕಾರದವರು 5,000 ಕೋಟಿ ಕೊಡೋದಕ್ಕೆ ನಾವು ಯೋಜನೆ ಮಾಡ್ಕೋಬೋದು. ಆದರೆ ಇವತ್ತು ₹1 ಬಿಡುಗಡೆ ಮಾಡ್ದಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತೇಳಿ ಗೂಬೆ ಕುಣಿಸೋಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರು ಹೇಳಿಕೆ ನೋಡಿದ್ರೆ ಇದು ಒಂದು ಥರ ನಗೆಪಾಟೀಲಿನ ಒಂದು ಸಂಗತಿ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ಬರ ಪರಿಹಾರ ನೀಡಲು ನಿಗದಿತ ಪ್ರಕ್ರಿಯೆ ಇದೆ. ರಾಜ್ಯ ಸರ್ಕಾರ ಮೊದಲು ಬರ ಅಧ್ಯಯನ ನಡೆಸಿ ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಸಬೇಕು. ಬಳಿಕ ಕೇಂದ್ರದ ತಂಡ ಸ್ಥಳ ಪರಿಶೀಲನೆ ನಡೆಸಿ ಅದರ ಆಧಾರದ ಮೇಲೆ ಪರಿಹಾರ ಬಿಡುಗಡೆ ಮಾಡುತ್ತದೆ ಎಂದು ಸುರೇಶ್ ಗೌಡ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ರೈತರು ಬೆಳೆ ಬೆಳೆಯಬಾರದು ಎಂದು ಹೇಳಿರುವುದು ದುರದೃಷ್ಟಕರ ಎಂದು ಆರೋಪಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಯಲ್ಲೇ ನಿರತವಾಗಿದ್ದು ರೈತರ ಸಂಕಷ್ಟದ ಬಗ್ಗೆ ಕಾಳಜಿ ತೋರುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.